ನಮ್ದು ಸಿಂಧು ಲಕ್ಷ್ಮಣ ನಮ್ಮಲ್ಲಿ ಅದಾರ, ಅವ್ರ ರಮೇಶ್ ಜಾರಕಿಹೊಳಿ. ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಯೊಳಗೆ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ಕಟ್ಟಬೇಕನ್ನಂತ ಚಿಂತನೆ ರಾಜಕಾರಣ. ನಮ್ಮ ಈಶ್ವರಪ್ಪ ಅವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋದು ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರು ಇಲ್ಲ. ಅನ್ಯಾಯ ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋತರ ನಾವು ಬಿಡುದಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೇನೆಂದ್ರೆ, ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಕೊಟ್ರು. ಅವರೆಂದು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಅವಾಗೂ ಅವ್ರಿಗೆ ತೊಂದರೆ ಕೊಟ್ಟರು. ಮ್ಯಾಗಿನವ್ರು ಹೇಳ್ಯಾರ, ಅದನ್ನ ಕೈ ಬಿಟ್ಟು. ಇನ್ನು ಮೇಲೆ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೊತೆಗೆ ವೀರರಾಯಣ ಕಿತ್ತೂರು ಚೆಮ್ಮಣ್ಣ ವಂಶದವರಾದಂತ ನಾವು ಗಟ್ಟಿಯಾಗಿ ನಿಮ್ ಹಿಂದಿರ್ತೀವಿ ಅಂತ ಮಾತನ್ನ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. ನಾವೆಲ್ಲ ಒಂದಾಗ್ಬೇಕು. ಇದು ಕೇಸರಿ ದಂಡ ಏನೈತಲ್ಲ, ಇದು ಸನಾತನ ಧರ್ಮ. ಇದು ಎಲ್ಲ ಗುರುಗಳ ಕೇಸರಿ ಯಾಕೆ ಹಾಕೊಂಡಾರ? ಇದು ಸನಾತನ ಧರ್ಮಕ್ಕೆ ಯಾವ ಸ್ಥಾಪಕ ಇಲ್ಲ. ಆ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಯಾವ್ದಪ್ಪ ಅಂದ್ರೆ, ಸಂಸ್ಕೃತಿ ಯಾವ್ದಂದ್ರೆ ಸನಾತನ. ನೀವು ಮುಂದೆ ಬಂದು ಪಂಚಪೀಠದವರಾಗಿರಿ, ಆ ಮಠದವರಾಗಿರಿ, ಈ ಮಠದವರಾಗಿರಿ, ಜಾತಿಗೆ ಒಂದು ಮಠ ಆಗಿರ್ಬೋದು, ಎಲ್ಲ ಏನಿದ್ರು ನಾವೆಲ್ಲದರ ಯಾವ ಛತ್ರಿ ತಳಗದೀವಿ? ಹಿಂದೂ ಧರ್ಮ ಸನಾತನ ಧರ್ಮದ ಕೆಳಗೆ ನಾವಿದ್ದೀವಿ.